ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಕ್ಲಾಸ್ 36 ನೋಡ್ತಾ ಇದ್ದೀವಿ. ಸಿಂಪಲ್ ಬ್ಲೌಸ್ ಡಿಸೈನ್ ಹೇಗೆ ಹಾಕೋದು ಅಂತ. ಇಷ್ಟು ದಿನ ನೀವು ಕಲ್ತಿರೋ ಬೇಸಿಕ್ ಸ್ಟಿಚಸ್ ಇಟ್ಕೊಂಡು ನಾವು ಹೇಗೆ ಮಾಡೋದು ಬ್ಲೌಸ್ ಡಿಸೈನ್ ಅಂತ ತೋರಿಸ್ಕೊಡ್ತೀನಿ. ಸೊ ಇದು ನೆಕ್ ಲೈನ್ ಆಗಿದೆ. ಸೊ ಈ ನೆಕ್ ಲೈನಲ್ಲಿ ಫಸ್ಟ್ ನಾನು ಝರಿ ಥ್ರೆಡ್ಡಲ್ಲಿ ಡಬಲ್ ಲೈನ್ ಚೈನ್ ಸ್ಟಿಚ್ ಅನ್ನೋದನ್ನು ಕೊಡ್ತಾ ಇದ್ದೀನಿ. ಸೊ ಚೈನ್ ಸ್ಟಿಚ್ ಹಾಕೋದು ಬೇಸಿಕ್ ಸ್ಟಿಚ್ಚು. ನೀವು ಆಲ್ರೆಡಿ ಜಾಸ್ತಿ ಬ್ಲೌಸ್ ಡಿಸೈನ್ಸಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರ. ಸೊ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ತೀರಾ. ಫುಲ್ 2 ಲೇಯರ್ಸ್ ಹಾಕಬೇಕು, 2 ಟೈಮ್ಸ್ ಹಾಕ್ತೀರಾ ಬೇಸಿಕ್ ಚೈನ್ ಸ್ಟಿಚ್ ಅನ್ನೋದನ್ನು. ಸೊ ಅದಾದಮೇಲೆ ಮತ್ತೆ ಶುಗರ್ ಬೀಡ್ಸ್ ಹಾಕಬೇಕು. ಸೊ ಇದು ಕೂಡ ನಾನು ನಿಮಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಶುಗರ್ ಬೀಡ್ಸ್ ಹೇಗೆ ಹಾಕಬೇಕು ಅಂತ. ಸೊ ನೀವು ನಾರ್ಮಲ್ ಸೂವಿಂಗ್ ಥ್ರೆಡ್ ತೊಗೊಂಡು ಎರಡೆರಡೇ ಬೀಡ್ಸ್ ಅನ್ನೋದನ್ನು ಹಾಕ್ತಾ ಬರಬೇಕಾಗುತ್ತೆ. ಸೊ 2 ಬೀಡ್ಸ್ ಹಾಕಿದಾಗ ನಿಮಗೆ ಫಿನಿಶಿಂಗ್ ಅನ್ನೋದು ಕ್ಲೀನಾಗಿ ಸಿಗುತ್ತೆ. ಸೊ ಒಂದೇ ಸರಿ ನೀವು 2ಕ್ಕಿಂತ ಜಾಸ್ತಿ ಬಿಡ್ತಾ ಬಂದರೆ ಅದು ನೀಟ್ ಫಿನಿಶಿಂಗ್ ಅನ್ನೋದು ಸಿಗಲ್ಲ. ಸೊ ಕ್ಲೀನಾಗಿ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ಅದು ಬಂದಿರುತ್ತೆ. ಸೊ ನೀವು ಈ ಫುಲ್ ನೆಕ್ ಲೈನ್ನ ಕೂಡ ಅದೇ ಥರ ಕಂಪ್ಲೀಟ್ ಮಾಡ್ತೀರಾ. ಫಸ್ಟು 2 ಲೈನ್ ಚೈನ್ ಸ್ಟಿಚ್ ಹಾಕ್ತೀರಾ, ಅದಾದಮೇಲೆ ಶುಗರ್ ಬೀಡ್ಸ್ ಅನ್ನೋದನ್ನು ಹಾಕಬೇಕಾಗುತ್ತೆ 1 ಲೇಯರು. ಸೊ ಇದನ್ನೇ ನಾನು ಫ್ರಂಟ್ ನೆಕ್ಗೂ ಹಾಕ್ತೀನಿ, ಮತ್ತು ಏನು ಮಾಡ್ತೀನಿ ಸ್ಲೀವ್ ಡಿಸೈನ್ಗೂ ಇದನ್ನೇ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಸೊ ನೀವು ಆ ಶುಗರ್ ಬೀಡ್ಸ್ ಹಾಕಬೇಕಾದ್ರೆ ಲಾಂಗ್ ನೀಡಲ್ನ ಯೂಸ್ ಮಾಡಿ, ಐರನ್ ನೀಡಲು. ಸೊ ಲಾಂಗ್ ನೀಡಲ್ ಯೂಸ್ ಮಾಡಿದಾಗ ನೀವು ಒಂದೇ ಸತಿ ತುಂಬ ಬೀಡ್ಸ್ ಅನ್ನೋದನ್ನು ಲೋಡ್ ಮಾಡ್ಕೊಳ್ಬೋದಾಗುತ್ತೆ. ಸೊ ಒಂದೇ ಸತಿ ನೀವು ತುಂಬ ಬೀಡ್ಸ್ ಅನ್ನೋದನ್ನು ಲೋಡ್ ಮಾಡಿಕೊಂಡ್ರೆ ನೀವು ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನೀವು ಫುಲ್ ಆ ನೆಕ್ ಶೇಪ್ ಫುಲ್ ಕಂಪ್ಲೀಟ್ ಮಾಡ್ತೀರಾ. ಸೊ ಕಂಪ್ಲೀಟ್ ಮಾಡಿದ್ರೆ ಇದೇ ಥರ ನಿಮಗೆ ಬರುತ್ತೆ. ಸೊ ಅದಾದಮೇಲೆ ನಾನೇನು ಮಾಡ್ತೀನಿ, ಬೀಡ್ಸ್ ಸ್ವಲ್ಪ ಆ್ಯಂಟಿಕ್ ಬೀಡ್ಸ್ ಇದಕ್ಕಿಂತ ದೊಡ್ಡ ಸೈಜ್ ಇರುತ್ತೆ ನೋಡಿ, ಶುಗರ್ ಬೀಡ್ಸ್ಗಿಂತ ದೊಡ್ಡ ಸೈಜ್. ಸೊ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಆ್ಯಂಟಿಕ್ ಬೀಡ್ಸ್. ಸೊ ತೊಗೊಂಡು ಅದನ್ನು ಕೂಡ 1 by 1 ಆಗಿ ಹಾಕ್ತಾಯಿದ್ದೀನಿ. ಸೊ ಶುಗರ್ ಬೀಡ್ಸ್ ಹಾಕಬೇಕಾದ್ರೆ 2 ಬೀಡ್ಸ್ ಹಾಕಿ ನೀವು ದಾರಾನ ಇನ್ಸರ್ಟ್ ಮಾಡ್ತಾಯಿದ್ರಿ. ಸೊ ಇವಾಗ ಏನು ಮಾಡಿ, ದಾರದಲ್ಲಿ ಒಂದೊಂದು ಬೀಡ್ಸ್ ಹಾಕಿ ಕೆಳಗೆ ನೀಡಲ್ನ ಪಂಚ್ ಮಾಡಿ ಕೆಳಗಿಂದ ದಾರ ತೊಗೊಳ್ತೀರ, ಮತ್ತು ಮೇಲೆ ದಾರ ಬಂದಮೇಲೆ ಒಂದೊಂದೇ ನೀಡಲ್ಸ್ನ ಹಾಕ್ತೀರ. ಸೊ ನೀವು ಆ್ಯಂಟಿಕ್ ಬೀಡ್ಸ್ ದೊಡ್ಡದೆಲ್ಲ ಹಾಕಬೇಕಾದ್ರೆ ಇದರಲ್ಲಿ ನೀವು ಸಿಂಗಲ್ ಹಾಕಿದಾಗ ಫಿನಿಶಿಂಗ್ ಅನ್ನೋದು ನೀಟ್ ಇರುತ್ತೆ. ಸೊ ಇದರಲ್ಲೇ ಡಿಫ್ರೆಂಟ್ ಸೈಜ್ ಇರುತ್ತೆ. ಸೊ ನಾನು ಮೀಡಿಯಮ್ ಸೈಜ್ ಅನ್ನೋದು ತೊಗೊಂಡಿದ್ದೀನಿ. ಸೊ ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಡಿಸೈನ್ಗೆ ಬೇಕೋ ಅದಕ್ಕೆ ತಕ್ಕಂಗೆ ನೀವು ಬೀಡ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಂದು ಬ್ಲೌಸ್ ಗೋಲ್ಡ್ ಕಲರ್ ಇರೋದ್ರಿಂದ ನಾನೆಲ್ಲ ಲೈಟ್ ಗೋಲ್ಡ್ ಇದೆ. ಸೊ ಅದನ್ನೇ ಲೈಟ್ ಗೋಲ್ಡ್ ಕಲರ್ನ ನಾನು ಎಲ್ಲ ಕಡೆ ಯೂಸ್ ಮಾಡ್ತಾ ಇದ್ದೀನಿ. ಝರಿ ಥ್ರೆಡ್ ಕೂಡ ನೀವು ಅದೇ ಥರ ನೋಡಿಕೊಂಡು ನಿಮ್ಮ ಬಾರ್ಡರ್ಗೆ ಮ್ಯಾಚ್ ಆಗೋ ಥರ ತೊಗೋಬೇಕಾಗುತ್ತೆ. ಸೊ ತೊಗೊಂಡು ಫುಲ್ ನೆಕ್ ಲೈನ್ನ ಕಂಪ್ಲೀಟ್ ಮಾಡ್ತೀರಾ. ಸೊ ಈಗ ಫುಲ್ ನೆಕ್ ಲೈನ್ ಕಂಪ್ಲೀಟ್ ಮಾಡಿದ್ಮೇಲೆ ನಾನಿಲ್ಲಿ ಏನು ಮಾಡಿದ್ದೀನಿ, ಇನ್ನೊಂದು ಸತಿ ಶುಗರ್ ಬೀಡ್ಸ್ ಲೇಯರ್ನ ಕೊಟ್ಟಿದ್ದೀನಿ. ಸೊ ಈ ಶುಗರ್ ಬೀಡ್ಸ್ ಲೇಯರ್ ಕೊಟ್ಟ ಮೇಲೆ ನೀವೇನು ಮಾಡಿ, ಒಂದು ಸಿಂಗಲ್ ಲೈನ್ ಚೈನ್ ಸ್ಟಿಚ್ ಅನ್ನೋದನ್ನು ಕೊಡ್ತೀರಾ. ಕೊಟ್ಬಿಟ್ಟು ಇಲ್ಲಿ ನಾನು ಗೋಧಿ ಬೀಡ್ಸ್ ತೊಗೊಂಡಿದ್ದೀನಿ, ಅದನ್ನು ತೊಗೊಂಡು ವಿ ಶೇಪಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ವಿ ಶೇಪ್ಗೆ ಸ್ಟಿಚ್ ಮಾಡಿಬಿಟ್ಟು ಇನ್ ಬಿಟ್ವೀನ್ ಗ್ಯಾಪ್ ಬರುತ್ತಲ್ಲ ಅಲ್ಲಿ ನಾನು ಕುಂದನ್ ಅನ್ನೋದನ್ನು ಅಂಟಿಸ್ತಾ ಇದ್ದೀನಿ. ಕ್ಲಿಪ್ ಸ್ಟೋನ್ಸ್ ಬರುತ್ತಲ್ಲ, ಸ್ಮಾಲ್ ಕುಂದನ್ನು. ಸೊ ಅದನ್ನು ನಾನು ಅಂಟಿಸ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ನಾರ್ಮಲ್ ಗ್ಲೂನೇ ಹಾಕ್ತಾಯಿದ್ದೀನಿ, ಫೆವಿಕ್ರಿಲ್ ಗ್ಲೂನೇ ಹಾಕಿ ಸೊ ನಾನು ಹಾಕ್ತಾಯಿದ್ದೀನಿ. ಸೊ ನಾನು ಇಲ್ಲಿ ಐದರ್ ನಮ್ಮದು ನೀಡಲ್ ಇದೆಯಲ್ಲ ಅದರ ಬ್ಯಾಕ್ ಸೈಡ್ಗಾದರೂ ಒಂಚೂರು ಗಮ್ ಅಂಟಿಸ್ಕೊಂಡು ಕುಂದನ್ನು ಒಂದೊಂದೇ ತೊಗೊಂಡು ನಾವು ಗಮ್ ಹತ್ರ ಇಡ್ಬೋದು. ಇಲ್ವಾ ನಾವೇನು ಮಾಡ್ಬೋದು, ಟೂತ್ ಪಿಕ್ ಬರುತ್ತಲ್ಲ ಅದ್ರ ಬ್ಯಾಕ್ ಸೈಡದು ಒಂಚೂರು ಗಮ್ ಅಂಟಿಸ್ಬಿಟ್ಟು ಸೊ ನೀವು ಅದರಿಂದ ತೊಗೋಬೋದು. ಸೊ ಅದನ್ನು ಕೂಡ ನಾನು ಇಲ್ಲಿ ನಿಮಗೆ ಡೀಟೇಲಾಗಿ ತೋರಿಸಿದ್ದೀನಿ ನೋಡಿ. ಸೊ ಅದೇ ಥರ ಫುಲ್ ಕಂಪ್ಲೀಟ್ ಮಾಡ್ತೀರಾ ನೆಕ್ ಡಿಸೈನು. ಅದಾದಮೇಲೆ ಅಲ್ಲಲ್ಲಿ ಬುಟ್ಟಾಸ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಮಾರ್ಕ್ ಮಾಡಿಕೊಂಡು ಸೊ ಈಗ ಬುಟ್ಟಾಸ್ಗೆ ನಾನು ಏನು ಮಾಡಿದ್ದೀನಿ, ಒಂದು ಶುಗರ್ ಬೀಡು, ಒಂದು ಅಲ್ಲಿ ಆ್ಯಂಟಿಕ್ ಬೀಡ್ ಯೂಸ್ ಮಾಡಿರ್ತೀವಲ್ಲ ಸೇಮ್ ಅದೇ ಬೀಡು, ಮತ್ತು ಇನ್ನೊಂದು ಶುಗರ್ ಬೀಡ್ ಹಾಕಿ ತೊಗೊಂಡು ಒಂದು ಲಾಕ್ ಸ್ಟಿಚ್ ಅನ್ನೋದನ್ನು ಹಾಕಿ ಬಿಡ್ತಾಯಿದ್ದೀನಿ. ಸೊ ಒಂದು ಸತಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದೇ ಥರ ನೀವು ಬುಟ್ಟಾಸ್ ಎಲ್ಲೆಲ್ಲಿ ಬೇಕೋ ಸೊ ಅಲ್ಲಿ ಪೂರ್ತಿ ಹಾಕಿದ್ರೆ ಈ ಬ್ಲೌಸ್ ಡಿಸೈನ್ ನಿಮಗೆ ಕಂಪ್ಲೀಟ್ ಆಗುತ್ತೆ. ಸೊ ಬ್ಯಾಕ್ ನೆಕ್ಕಿಗೂ ಹಾಕ್ತೀವಿ, ಸ್ಲೀವ್ಸಿಗೂ ಬುಟ್ಟಾಸ್ ಎಲ್ಲೆಲ್ಲಿ ಬೇಕು ಅನ್ನೋದನ್ನು ಹಾಕ್ತೀವಿ, ಮತ್ತು ಫ್ರಂಟ್ ನೆಕ್ಕಿಗೆ ಮಾತ್ರ ನಾವು ಬುಟ್ಟಾಸ್ ಅನ್ನೋದನ್ನು ಹಾಕಲ್ಲ. ಓಕೆನಾ. ಸೊ ಇದನ್ನು ನಾನು ನೋಡಿಕೊಂಡು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ. ಸೊ ನೋಡಿ ಈಗ ನಿಮಗೆ ಯಾವ ಥರ ಬಂದಿದೆ ಅಂತ ಬುಟ್ಟಾಸ್ ಡಿಸೈನು. ಸೊ ಇದು ಫುಲ್ ಬ್ಯಾಕ್ ನೆಕ್ಕು ನೀವು ಫುಲ್ ಫಿನಿಶ್ ಮಾಡಾದ್ಮೇಲೆ ಈ ಥರ ಬರುತ್ತೆ. ಸೊ ನೀವು ನಿಧಾನಕ್ಕೆ ಸಿಂಪಲ್ಲಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಆಗುತ್ತೆ. ಸೊ ನೀವು ನಾರ್ಮಲ್ ಆ್ಯಂಟಿಕ್ ಬೀಡ್ಸ್ ಹೇಗೆ ಹಾಕ್ತೀರಾ ಅದೇ ಥರ ಗೋಧಿ ಬೀಡ್ಸು ಹಾಕ್ತೀರಾ, ಬಟ್ ಏನು ಮಾಡ್ತೀರಾ ಇಲ್ಲಿ ವಿ ಶೇಪಲ್ಲಿ ಹಾಕ್ತೀರಾ, ಅಷ್ಟೇ ಡಿಫ್ರೆನ್ಸ್. ಸ್ಲ್ಯಾಂಟಿಂಗ್ ಆಗಿ ಹಾಕಬೇಕು, ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಫುಲ್ ಬ್ಲೌಸ್ ಫಿನಿಶ್ ಆದಮೇಲೆ ನಿಮಗೆ ಬ್ಯಾಕ್ ನೆಕ್ ಇದೇ ಥರ ಇರುತ್ತೆ. ಸೊ ಈಗ ಬ್ಯಾಕ್ ನೆಕ್ ಆದಮೇಲೆ ಸ್ಲೀವ್ಸ್ ಕೂಡ ಸೇಮ್ ಅದೇ ಪ್ರೊಸೀಜರ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ, ಬೇರೆ ಏನೂ ಮಾಡಿಲ್ಲ. ಸೊ ನೀವು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಬರುತ್ತೆ. ಸೊ ನೀವು ಕೂಡ ಸಿಂಪಲ್ ಬ್ಲೌಸ್ ಡಿಸೈನ್ನ ಟ್ರೈ ಮಾಡ್ಬೋದು. ಸೊ ಈ ಬ್ಲೌಸ್ಗೆ ನೀವು 1000-1200ವರೆಗೂ ಚಾರ್ಜ್ ಮಾಡ್ಬೋದು.
ಸೊ ಇದರಲ್ಲಿ ಬರೀ ನಿಮಗೆ ಎಲ್ಲೂ ಥ್ರೆಡ್ ವರ್ಕ್ಸ್ ಇರಲ್ಲ, ಬರೀ ಬೀಡ್ಸ್ ಅನ್ನೋದನ್ನು ಯೂಸ್ ಮಾಡಿರ್ತೀರ. ಸೊ ನೀವು ಇದನ್ನೇ ಫ್ರಂಟ್ ನೆಕ್ಗೆ ಕೂಡ ಕೊಡ್ತೀರಾ. ಸೊ ಇದೇ ಥರ ಇನ್ನೂ ಹೊಸ ಬೇರೆ ಬೇರೆ ಡಿಸೈನ್ಸ್, ಸಿಂಪಲ್ ಡಿಸೈನ್ಸ್ನೆಲ್ಲ ನೀವು ಹೇಗೆ ಮಾಡೋದು ಅಂತ ನಿಮಗೆ ಐಡಿಯಾಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರಂಟ್ ನೆಕ್ ಹೇಗೆ ಅಂತ ತೋರಿಸಿದ್ದೀನಿ ನೋಡಿ, ಇದೇ ಥರ ಹಾಕ್ತೀರಾ. ಸೊ ಇದಾದಮೇಲೆ ಇದು ಸ್ಲೀವ್ ಪೋರ್ಷನ್ ಆಗುತ್ತೆ. ಸ್ಲೀವ್ ಪೋರ್ಷನ್ಗೂ ನೀವು ಸೇಮ್ ಅದೇ ಥರ ಹಾಕಬೇಕಾಗುತ್ತೆ. ಸೊ ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ಸ್ ನೀವು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ರೆ ಕ್ಲೀನಾಗಿ ಸಿಗುತ್ತೆ. ಇದು ಫುಲ್ಲು ಬೀಡ್ಸ್ ಡಿಸೈನ್ಸ್ ಇರುತ್ತೆ. ಸೊ ಇದು ನೀವು ಮಾಡೋದು ಈಸಿನೇ ಇರುತ್ತೆ. ವೆನ್ ಕಂಪೇರ್ ಟು ಥ್ರೆಡ್ ವರ್ಕ್ ಇದು ನಿಮಗೆ ಈಸಿ ಇರುತ್ತೆ. ನಾನು ವಿಡಿಯೋ ಎಂಡಿಂಗಲ್ಲಿ ಫುಲ್ ಬ್ಲೌಸ್ ಸ್ಟಿಚ್ ಆದಮೇಲೆ ಹೇಗಿರುತ್ತೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.